ನಮಸ್ಕಾರ ಕನ್ನಡಿಗರೇ, ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ನಿನಗಾಗಿ ಸಂಚಿಕೆ ಏನಾಯಿತು ನೋಡೋಣ ಬನ್ನಿ. ರಾಣ ಎದ್ದು ನಿಂತ್ಕೊಂಡು ತಿಂದಿದ್ದನ್ನು ಕೈ ಸಮೇತ ಎಲ್ಲನೂ ತಿಂದು ಮುಗಿಸ್ತಾನೆ. ತಿಂದಾದ್ಮೇಲೆ ನೋಡಿ ನಾನು ತಿಂದಾಯಿತು ಅಂತ ಹೇಳ್ತಾನೆ. ರಾಣ ನಗ್ತಾ ಹೇಳ್ತಾನೆ, ತಿಂದಾದ್ಮೇಲೂ ನನಗೇನೂ ಆಗಿಲ್ಲ ಅಂತಂದರೆ ಅರ್ಥ ಏನು? ನನ್ನ ತಮ್ಮ ನನ್ನ ಈ ಊಟಕ್ಕೆ ವಿಷ ಹಾಕಿಲ್ಲ ಅಂತ ಅರ್ಥ ಅಂತಾನೆ. ಆಗ ಕಪಿಲಮ್ಮ ಅದನ್ನು ಆಸೆಯಿಂದ ನೋಡ್ತಿರ್ತಾಳೆ. ಆಗ ರಾಣ ಹೇಳ್ತಾನೆ ಎಲ್ರಿಗೂ, ನೋಡಿ ಸುಮ್ಮನೆ ನಮ್ಮ ಮೇಲೆ ಅಪ್ಪದೊಪ್ಸಿದ್ರೆ ಸರಿ ಇರಲ್ಲ ಅಂತ. ಅದು ಹೇಳ್ಬೇಕಾದ್ರೆ ಅವ್ನ ಗಂಟ್ಲು ಯಾಕೋ ಒಂಥರ ಒಣಗ್ದಂಗೆ ಆಗ್ತಾ ಇರತ್ತೆ. ಅವನಿಗೆ ಏನಕ್ಕೆ ಇದು ಒಣಗಂಗೆ ಆಗ್ತದಲ್ಲ ಅಂತ ಎಲ್ಲರೂ ನನ್ನ ಕಡೆನೇ ನೋಡ್ತಿರ್ತಾರೆ. ಅವ್ನು ಮಾತಾಡ್ಬೇಕಾದ್ರೆ ಮಾತೇ ಆಚೆ ಬರೋದಿಲ್ಲ. ಆಚೆ ಬರ್ದಲ್ಲೇ ಯಾಕೆ ಗಂಟ್ಲು ಇಟ್ಕೊಂಡಂಗೆ ಆಗ್ತಾ ಇರತ್ತೆ. ಅದನ್ನು ರಚನಾ ಇವ್ನಿಗೇನೋ ಆಗ್ತಾಯಿದೆ ಅಂತ ಗಾಬರಿಯಿಂದ ನೋಡ್ತಿರ್ತಾಳೆ. ಅದನ್ನು ಅವ್ನಿಗೆ ಆಗ್ತಾ ಇರ್ಬೇಕಾದ್ರೆ ಅವ್ನು ಮತ್ತೆ ಕೆರೆದಾಡ್ತಿರ್ತಾನೆ. ಅವ್ನು ಮಾತೇ ಬರ್ದಲ್ಲೇ ಉಸಿರು ಕಟ್ದಂಗೆ ಆಗ್ತಾ ಇರತ್ತೆ. ಅದನ್ನು ನೋಡಿ ದೇವಿ, ರಾಣ ನಿಂಗೆ ಏನಾಯಿತು ಅಂತ ಕೇಳ್ತಿರ್ತಾನೆ. ಕಪಿಲ್ ಅದನ್ನೇ ಕೇಳ್ತಾನೆ, ಅಣ್ಣ ನಿಂಗೆ ಏನಾಯಿತು ಅಂತ. ಇದು ಯಾರು ಅಂತ ಕೇಳಿದಾಗ ಸ್ಟೆಲ್ಲಂಗೆ ಹೇಳ್ತಾನೆ, ಬಾಲ ಇವನು ರಾಣ ಅಂತ, ಜೀವನ್ ತಮ್ಮ ಅಂತ ಹೇಳ್ತಾನೆ. ರಾಣ ಹಂಗೆ ಕುಸಿದು ಕೆಳಗೆ ಬಿದ್ದೇ ಹೋಗ್ತಾನೆ. ಕೆಳಗೆ ಬಿದ್ಬೇಕಾದ್ರೆ ಕನಕಾಂಬರಿ ಇಟ್ಕೊಂಡು ಅವಳು ತೊಡೆ ಮೇಲೆ ಮಲ್ಸ್ಕೊತಾಳೆ. ಅವನು ಉಸಿರಾಡೋದೆಲ್ಲ ಜ್ಞಾನ ತಪ್ಪೋಗ್ತಾನೆ. ಜ್ಞಾನ ತಪ್ಪೋದಾಗ ರಚನೆಗೆ ಶಾಕ್ ಆಗುತ್ತೆ. ಇದೇನಾಯಿತು, ಇವ್ರಿಗೇನಾಯಿತು, ನಾನೇನೋ ಮಾಡೋಕ್ಕೋಗಿ ಏನೋ ಮಾಡಿಬಿಟ್ನಾ ಅಂತ ಅವಳು ಜೀವನ ಕಡೆ ನೋಡ್ತಾನೆ. ಜೀವನ ಏನೂ ಮಾಡೋಕ್ಕಾಗದೆ ಅಂತ ಅಸಹಾಯಕನಾಗಿ ಹಂಗೆ ಕೂತಿರ್ತಾನೆ. ಅವ್ನು ಎಷ್ಟೊತ್ತು ಹಂಗೆ ನಾಟಕ ಆಡಿ ಒಂದು 5 ನಿಮಿಷ ಆದಮೇಲೆ ಎದ್ದು ಕೂತ್ಕೊಂಡು ಹೇಳ್ತಾನೆ, ನೋಡಿದ್ರಾ ಎಷ್ಟು ನಿಮಗೆ ಭಯ ಆಯ್ತು. ನಾವು ನಿಮ್ಮ ಬಾಯಲ್ಲಿ ಒಂದು ಸಲನಾದ್ರು ನನ್ನ ಬಗ್ಗೆ ಏನಾದ್ರು ಒಂಚೂರು ಕನಿಕರ ಅನ್ನೋದು ಬಂತ? ನನ್ನ ತಮ್ಮ ಜೀವ ತೆಗಿತಾನೆ ಅಂತ ಅಂದ್ರಲ್ಲ, ಇದಕ್ಕೇನು ಹೇಳ್ತೀರಾ? ನನ್ನ ತಮ್ಮ ಯಾವುದು ವಿಷ ಹಾಕಿಲ್ಲ. ವಿಷ ಹಾಕೋದಾಗಿದೆ ನಾನು ಯಾವತ್ತೂ ಹಾಕ್ಬೋದಾಗಿತ್ತು. ನಿಮಗೆ ಮನೇಲಿ ನಾವು ಇರೋದು ಇಷ್ಟ ಇಲ್ಲ ಅಂತ ಹೇಳಿಬಿಡಿ, ನಾವು ಹೊಟ್ಟೋಗ್ತೀವಿ ಅಂತ ರಾಣ ಹೇಳ್ತಾರೆ. ಆಗ ಕನಕಾಂಬರಿನ ಅದನ್ನೇ ಶುರು ಮಾಡ್ತಾಳೆ. ಇದನ್ನೆಲ್ಲ ರಚನಾ ಬೇಕು ಅಂತಲೇ ಮಾಡ್ತಿದ್ದಾಳೆ. ನಮ್ಮ ಮೇಲೆಲ್ಲ ನಮ್ಮದೇ ಹುಳಿ ಇಡ್ತಾಳೆ, ನಮ್ಮದೆಲ್ಲ ತಂದಿಡ್ತಾಳೆ ಅಂತ ಕನಕಾಂಬರಿ ರಚನೆಗೆ ಹೇಳ್ತಾಳೆ. ಆಗ ರಚನೆ ಹೇಳ್ತಾಳೆ, ಇಲ್ಲ ಅತ್ತೆ, ನಾನು ಹಂಗೇನೂ ಮಾಡ್ತಿಲ್ಲ ಅಂತ ಹೇಳ್ತಾಳೆ. ಆಗ ಕಪಿಲಮ್ಮ, ನಿಮಗೆ ಇರೋದಕ್ಕೆ ಇಷ್ಟ ಇಲ್ಲ ಅಂತ ಅಂದರೆ ಹೇಳಿಬಿಡಿ, ನಾವು ಇಲ್ಲಿಂದ ಹೊಟ್ಟೋಗ್ತೀವಿ ಅಂತ ಹೇಳ್ತಾಳೆ. ಆಗ ಜೀವ ಹೇಳ್ತಾನೆ, ನೀವೆಲ್ಲ ಯಾರು ನೊಂದ್ಕೋಬೇಡಿ, ಅಳಬೇಡಿ, ನೀವು ಯಾರಿಗೂ ಏನೂ ಆಗ್ದಲ್ಲಿ ಇರಬೇಕು, ನಾವೆಲ್ಲ ಒಟ್ಟಿಗೆ ಚೆನ್ನಾಗಿರಬೇಕು ಅನ್ನೋದಷ್ಟೇ ನನ್ನ ಆಸೆ ಅಂತ ಹೇಳ್ತಾಳೆ. ಅದಕ್ಕೆ ಅವ್ರ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಅಂದಾಗ ರಾಣ ಹೇಳ್ತಾನೆ, ನೀನು ಯಾಕೆ ಕ್ಷಮೆ ಕೇಳ್ತೆ? ಮಾಡಿರೋ ತಪ್ಪು ಅವ್ರು ಕ್ಷಮೆ ಕೇಳಬೇಕು ಅಂತ ಹೇಳ್ತಾನೆ. ಅದಕ್ಕೆ ದೇವಿ ಹೇಳ್ತಾಳೆ, ಅವನ ಅಣ್ಣ ಹೇಳ್ತದೆ ಅಂತಾನೆ, ಅವ್ನ ಪರವಾಗಿ ಅವ್ನು ಕೇಳ್ತಾನೆ ಅಂತ, ಇದನ್ನು ಬಿಟ್ಬಿಡಿ ಅಂತಾಳೆ. ಇಲ್ಲ ದೇವಿ, ಆಗಲ್ಲ, ನಮಗೆ ಅವಳೇ ಕ್ಷಮೆ ಕೇಳಬೇಕು ಅಂತ ಕನಕಾಂಬರಿ ಹೇಳ್ತಾಳೆ. ಕಪಿಲ್ ಕೂಡ ಅವ್ನಿಗೆ ಅದೇ ಬೇಕಿರುತ್ತೆ. ಆಗ ದೇವಿ ಹೇಳ್ತಾಳೆ, ಅಣ್ಣ ಹೇಳ್ತದೇನೆ ಅಂತಾನೆ, ಅವನೇ ಕ್ಷಮೆ ಕೇಳ್ತಾನೆ ಅಂತ, ಯಾಕೆ ಹಿಂಗೆ ಹಠ ಮಾಡ್ತಿದ್ದೀರಾ? ಎಲ್ಲರೂ ನೀವು ಹೊರಡಿ ಇಲ್ಲಿಂದ ಅಂತ ಹೇಳ್ತಾಳೆ. ಅವಳು ಹೇಳಿದ ತಕ್ಷಣ ಎಲ್ಲರೂ ಅಲ್ಲಿಂದ ಹೊರಡೋದಕ್ಕೆ ಶುರು ಮಾಡ್ತಾರೆ. ಕನಕಾಂಬರಿ ಹೋಗ್ತಾಳೆ. ಅದಾದ್ಮೇಲೆ ರಾಣ ಅಲ್ಲಿಂದ ಹೋಗ್ತಾನೆ. ಅಲ್ಲಿ ಕೃಷ್ಣ ಗೋಡೆಗೆ ಹೊರ್ಕೊಂಡು ಅಳ್ತಾ ಇರ್ಬೇಕಾದ್ರೆ ಬಾಲ ಮತ್ತು ಅವ್ನ ಫ್ರೆಂಡು ಸ್ಟೆಲ್ಲ ಮತ್ತು ಕೃಷ್ಣನ ಫ್ರೆಂಡ್ ಬರ್ತಾರೆ. ಬಂದು ಯಾಕೆ ಕೃಷ್ಣ ಅಳ್ತಾ ಇದೆಯಾ ಅಂದಾಗ, ಇಲ್ಲ ಬಾಲಮ್ಮ, ಆ ಮನೇಲಿದ್ದಾಗ ಅಪ್ಪ ಅಮ್ಮ ಖುಷಿಯಾಗಿರ್ತಾಯಿದ್ರು. ಈ ಮನೆಗೆ ಬಂದಾಗಿಂದ ಅವ್ರು ಬರೀ ಜಗಳ ಆಡ್ತಾರೆ, ಅವ್ರು ಖುಷಿಯಾಗೇ ಇರಲ್ಲ. ಯಾವಾಗ ನೋಡಿದ್ರು ಏನಾದ್ರು ಒಂದು ಟೆನ್ಷನ್ ಇರುತ್ತೆ. ಯಾವಾಗಲೂ ಏನು ನೋಡಿದ್ರು ಅವರಿಬ್ರು ಏನೋ ಸೀರಿಯಸ್ ಆಗಿರ್ತಾರೆ. ಅವರಿಬ್ರು ಖುಷಿಯಾಗಿರೋದನ್ನು ನಾನು ನೋಡ್ತಾನೆ ಇಲ್ಲ ಅಂತ ಹೇಳಿದಾಗ ಸ್ಟೆಲ್ಲ ಒಂದು ಪ್ಲ್ಯಾನ್ ಮಾಡ್ತಾಳೆ. ಆ ಪ್ಲ್ಯಾನ್ ಮಾಡಿದಾಗ ಓಕೆ ಸರಿ ಬನ್ನಿ ಅದನ್ನು ಮಾಡೋಣ ಅಂತ ಹೇಳ್ತಾಳೆ. ಇಲ್ಲಿ ರಾಣ ಕಪಿಲ್ ಮಾತಾಡ್ಬೇಕಾದ್ರೆ, ಅಣ್ಣ ನೀನೇನಣ್ಣ ವಿಷ ತಿನ್ನೋದಂತೆ ಅದಂತೆ ಇದಂತೆ ನಾಟಕ ಆಡ್ಕೊಂಡಿದ್ದೆ, ಒಂದೇ ವಯಸ್ಸಲ್ಲಿ ಎಲ್ಲರೂ ಅವ್ರನ್ನೆಲ್ಲ ಡಮ್ ಅನ್ಸಿದ್ರೆ ಮುಗ್ದೋಯ್ತಲ್ಲ ಅಂತ ಅಂತಾನೆ. ಅದಕ್ಕೆ ರಾಣ ಹೇಳ್ತಾನೆ, ಕಾಪು ಹಂಗೆಲ್ಲ ಒಂದೇ ಸಲ ಮಾಡೋದಲ್ಲ, ಕಾಲಕ್ರಮೇಣವಾಗಿ ನಿಧಾನಕ್ಕೆ ಅವ್ರನ್ನ ಏನು ಮಾಡಬೇಕು ಅದನ್ನು ಮಾಡಬೇಕು, ನೀ ತಲೆ ಕೆಡ್ಸ್ಕೊಬೇಡ, ಈಗೇನು ಮಾಡ್ತಿದ್ದೀವೋ ಅದು ಕರೆಕ್ಟಾಗಿ ಇದೆ ಅಂತ ರಾಣ ಹೇಳ್ತಾನೆ. ಹಾಗಾಗಿ ಕೃಷ್ಣನ ಏನು ಮಾಡೋದು ಅಂತಂದಾಗ ಅದನ್ನೆಲ್ಲ ನೋಡೋಣ, ಫಸ್ಟು ನಾವು ಮಾಡ್ತಾ ಇರೋದು ಸರಿಯಾಗಿ ಇದೆ, ನಮ್ಮ ದಾರಿಲಿ ನಾವು ಹೋಗೋಣ ಅಂತ ರಾಣ ಹೇಳ್ತಾನೆ. ಇಲ್ಲಿ ಆರ್ತಿಗೆ ತೇಜ ಹೇಳ್ತಾನೆ, ಅತ್ತಿಗೆ ಅಪ್ಪ ಮಗಳನ್ನ ಇಬ್ಬರು ಒಂದು ಮಾಡಬೇಕು ಅಂತಿದ್ದಾರಂತೆ, ಅವರು ಮನೋರು ಎಲ್ಲಿದ್ದಾನೆ ಹುಡ್ಕಕ್ಕೆ ಹೇಳಿದ್ದಾರೆ ಅಂತ ಹೇಳ್ತಾನೆ. ಅದಕ್ಕೆ ಆರ್ತಿ ಖುಷಿ ಪಡ್ತಾಳೆ. ಏನೋ ಅತ್ತಿಗೇನೆ ಹೇಳಿದ್ರು, ಅವರಿಬ್ಬರನ್ನ ಒಂದು ಮಾತೀನಿ ಅಂತ ಹೇಳಿದ್ರೆ ನನಗೆ ತುಂಬ ಖುಷಿ ಆಗ್ತಾಯಿದೆ. ಆದರೆ ಅವ್ರ ಅಪ್ಪ ಅವಳನ್ನ ಮಗಳು ಅಂತ ಹೆಂಗೆ ಈಸಿಯಾಗಿ ಒಪ್ಕೊಂಬಿಡ್ಬೋದು. ಅದೇ ರಚನಾ ಹಂಗಲ್ಲ, ರಚನಾ ಕೈಲಿ ಅಷ್ಟು ಈಸಿಯಾಗಿ ಅಪ್ಪ ಅಂತ ಒಪ್ಕೊಳ್ಳೋದಕ್ಕಾಗಲ್ಲ. ಯಾಕೆ ಅಂತ ಅಂದರೆ ಅವ್ರು ಯಾಕೆ ದತ್ತು ತೊಗೊಂಡ್ರು, ದತ್ತು ಕೊಟ್ಟಿದ್ದು ಯಾಕೆ ಅನ್ನೋ ಕಾರಣ ಅವಳಿಗೆ ಬೇಕೇ ಬೇಕು. ಹಾಗಾಗಿ ಅವ್ರು ಅಷ್ಟು ಸುಲಭವಾಗಿ ಅವ್ರ ಅಪ್ಪನ ಒಪ್ಕೋತಾಳೆ ಅನ್ನೋ ನಂಬಿಕೆ ನಂಗಿಲ್ಲ ಅಂತ ಆರ್ತಿ ಹೇಳ್ತಾಳೆ. ಇದನ್ನು ಕೇಳಿ ತೇಜಂಗೆ ಮತ್ತು ಇದಕ್ಕೆ ಬೇಜಾರಾಗುತ್ತೆ. ಬಟ್ ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಅತ್ತಿಗೆ ಹೇಳಿದ್ದಾರೆ, ನಾವು ಹುಡುಕಿ ಹೆಂಗಾರ ಮಾಡಿ ಕರ್ಕೊಂಬ ಅಂತ ಹೇಳಿದ್ದಾರೆ. ನಿಧಿ ಒಂದು ಸಲ ಅವ್ರಿಗೆ ಫೋನ್ ಮಾಡಿ ಕೇಳಿ ಎಲ್ಲಿದ್ದಾರೆ ಅಂತಂದಾಗ ನಿಧಿ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಾ ಇರುತ್ತೆ. ಏನೋ ಸ್ವಿಚ್ ಆಫ್ ಬರ್ತದೆ, ಮತ್ತೆಲ್ಲೋ ಎಲ್ಲಿರ್ಬೋದು ಏನು ಅಂತ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾರೆ. ಇಲ್ಲಿ ರಚನಾ ಮತ್ತು ಜೀವ ಒಂದೊಂದು ಕಡೆ ಕೂತ್ಕೊಂಡು ಏನು ಮಾತಾಡ್ದಲ್ಲೇ ಮೌನವಾಗಿ ಕೂತಿರ್ತಾರೆ. ಅದೇ ಟೈಮ್ಗೆ ಸ್ಟೆಲ್ಲ ಜೀವನ ವೇಷದಲ್ಲಿ ಬಂದು ಮಾತಾಡೋಕ್ಕೆ ಶುರು ಮಾಡ್ತಾಳೆ. ಅದಾದಮೇಲೆ ಕೃಷ್ಣನ ಫ್ರೆಂಡ್ ಬರ್ತಾನೆ. ಕೃಷ್ಣ ಫ್ರೆಂಡು ರಚನನ ವೇಷದಲ್ಲಿ ಬರ್ತಾರೆ. ಇಬ್ಬರು ಬಂದು ಅವರಿಬ್ಬರು ಮಾತಾಡೋ ಥರನೇ ಪ್ರೀತಿಯಿಂದ ರೇಗಿಸ್ಕೊಂಡು ಮಾತಾಡೋದಕ್ಕೆ ಶುರು ಮಾಡ್ತಾರೆ.
ಇಲ್ಲಿ ಡಿಟ್ಟೋ ರಚನಾ ಥರನೇ ಕೂದಲು ಸೀರೆ ಎಲ್ಲ ಉಟ್ಕೊಂಬಂದಿರ್ತಾನೆ. ಆಗ ರಚನಾ ಕೃಷ್ಣ ಅಂತ ಕರೆದಾಗ ಕೃಷ್ಣ ಬಾಲ ಕೃಷ್ಣನ ವೇಷದಲ್ಲಿ ಬರ್ತಾನೆ. ಬಂದು ನಾನೇ ಬಂದಿದ್ದೀನಿ ಅಂತ ಹೇಳಿ ಒಂದು ತಲೆಗೆ ರಿಬ್ಬನ್ ಹಾಕ್ಕೊಂಡು ಒಂದು ಸ್ಕರ್ಟ್ ಬಂದು ನಿಂತ್ಕೋತಾನೆ. ಅದನ್ನು ನೋಡಿ ಜೀವನ್ಗೆ ನಗು ಬರ್ತಾ ಇರುತ್ತೆ. ಅದು ನಗ್ದಲ್ಲೇ ಹಾಗೆ ಅವ್ರನ್ನ ನೋಡ್ತಿರ್ತಾನೆ. ಇವರೆಲ್ಲ ಯಾಕೆ ಹಿಂಗೆ ವೇಷ ಹಾಕೊಂಬಂದಿದ್ದಾರೆ ಅಂತ. ಇವರಿಬ್ಬರು ಯಾವಾಗಲೂ ಹಿಂದೆ ಒಂದು ಸಲ ಮಾತಾಡಿರೋಂಥ ಮಾತುಗಳನ್ನೇ ಮತ್ತೆ ಹಾಗೆ ರಿಪೀಟ್ ಮಾಡ್ತಿರ್ತಾರೆ. ಆ ರಿಪೀಟ್ ಮಾಡ್ಬೇಕಾದ್ರೆ ರಚನೆಗೆ ಆಲ್ರೆಡಿ ನಗು ಶುರು ಆಗ್ತಾ ಇರುತ್ತೆ. ಆಗ ಕೃಷ್ಣ ಹೇಳ್ತಾಳೆ, ನೀವಿಬ್ಬರು ಈ ಥರ ಹಿಂಗೆ ಜಗಳ ಆಡ್ತಾಯಿದ್ರೆ ನಾನು ಹೆಂಗೆ ಆರಾಮಾಗಿರೋಕ್ಕಾಗತ್ತೆ, ನೀವು ಹಿಂಗಿಬ್ರು ಜಗಳ ಆಡಬಾರ್ದು, ನೀವಿಬ್ಬರು ಯಾವಾಗಲೂ ಖುಷಿಯಾಗಿರಬೇಕು ಅಂತಲೇ ನಾನು ಬಯಸೋದು ಅಂತ ಅಂದಾಗ ರಚನೆಗೆ ಎಲ್ಲೋ ಬೇಜಾರಾದಕ್ಕೆ ಶುರು ಆಗುತ್ತೆ, ನಾವಿಬ್ಬರು ತಪ್ಪು ಮಾಡ್ತಾಯಿದ್ದೀವಿ ಅಂತ. ಇಲ್ಲಿ ಕೃಷ್ಣ ವೇಷದಲ್ಲ ಬಾಲ ಹೇಳ್ತಾನೆ, ನೀವಿಬ್ರು ಹಿಂಗೆ ಜಗಳ ಆಡ್ತಿದ್ರೆ ನಾನು ಏನು ಮಾಡಬೇಕು ಅಂತ ಹೇಳಿ ಬಾಲಮ್ಮನ ಕರೀತಾನೆ. ಆಗ ಕೃಷ್ಣ ಬಾಲನ ವೇಷದಲ್ಲಿ ಬರ್ತಾಳೆ. ನಾವು 4 ಜನ 4 ಪಾತ್ರಗಳನ್ನ ಅವರವರೇ ತೊಗೊಂಡು ಮಾತಾಡೋಕ್ಕೆ ಶುರು ಮಾಡ್ತಾರೆ. ಇಲ್ಲಿ ಆವಾಗ ಬಾಲ ಕೃಷ್ಣ ಪಾತ್ರದಲ್ಲಿರುವಂಥ ಬಾಲ ಹೇಳ್ತಾನೆ, ನೀವಿಬ್ಬರು ಹಿಂಗೆ ಜಗಳ ಆಡ್ತಿದ್ರೆ ನಂಗೆ ತುಂಬ ಬೇಜಾರಾಗುತ್ತೆ, ನೀವು ಚೆನ್ನಾಗಿರಬೇಕು ಅಂತಲೇ ನಾನು ಖುಷಿಯಿಂದ ಇರೋದು, ನೀವೇ ಇಬ್ಬರು ಖುಷಿಯಾಗಿಲ್ಲ ಅಂತಂದರೆ ನಾನು ಹಿಂಗೆ ಖುಷಿಯಾಗಿರ್ತೀನಿ ಅಂತ ಕೃಷ್ಣನ ವೇಷದಲ್ಲಿರುವಂಥ ಬಾಲ ಹೇಳ್ತಾನೆ. ಅದನ್ನು ಕೇಳಿ ಆವಾಗ ನಾನು ಎತ್ಕೊಂಬ ಅಂತ ಹೇಳಿ ಕೃಷ್ಣ ಫ್ರೆಂಡ್ ಹತ್ರ ಬಂದಾಗ ಮಗುನಾದ್ರೂ ಎತ್ಕೊಬೋದಿನಿ ಅಂತ ದನನ ಯಾರು ಎತ್ಕೊಳ್ಳೋದಕ್ಕಾಗತ್ತೆ ಅಂತ ಹೇಳಿದಾಗ ಎಲ್ರಿಗೂ ನಗು ಬಂದುಬಿಡುತ್ತೆ. ಎಲ್ಲರೂ ನಗೋದಕ್ಕೆ ಶುರು ಮಾಡ್ತಾರೆ. ಆಗ ಜೀವ ಮತ್ತು ರಚನೂ ಜೋರಾಗಿ ನಗೋದಕ್ಕೆ ಶುರು ಮಾಡ್ತಾರೆ. ಅವರಿಬ್ಬರನ್ನ ನಗಿಸ್ಬೇಕು ಅಂತಲೇ ಇವರೆಲ್ಲ ಇಂಥ ವೇಷ ಹಾಕಿ ಒಂದು ಚಿಕ್ಕ ನಾಟಕ ಆಡೋದಕ್ಕೆ ಶುರು ಮಾಡ್ತಾರೆ. ಮಾಡಿದ್ದಕ್ಕೆ ನಾಟಕಕ್ಕೆ ಫಲ ಸಿಗ್ದಂಗೆ ಅವರಿಬ್ಬರು ನಗಕ್ಕೆ ಶುರು ಮಾಡ್ತಾರೆ. ನಗ್ತಾ ಇರೋದನ್ನು ನೋಡಿ ಕೃಷ್ಣನಿಗೂ ಖುಷಿಯಾಗತ್ತೆ. ಅವ್ನು ಫೋನ್ ಸ್ವಿಚ್ ಆಫ್ ಆಗಿದೆ, ಇವರು ನಾನು ಆಶ್ರಮಕ್ಕೆ ಫೋನ್ ಮಾಡಿ ಕೇಳ್ತೀನಿ ಅಂತ ಆಶ್ರಮಕ್ಕೆ ಫೋನ್ ಮಾಡಿ ಕೇಳ್ತಾನೆ. ಅವ್ನು ಫೋನ್ ಮಾಡಿ ಕೇಳಿದಾಗ ಅಲ್ಲಿ ನಮ್ಮ ಅಣ್ಣ ಮನೋರು ಇದ್ದಾರಾ ಅಂತ ಕೇಳಿದಾಗ ಇಲ್ಲ ಸರ್ ಅವರೆಲ್ಲೋ ಹೋದರು ಅಂತ ಹೇಳ್ತಾರೆ. ಹಾಗೆ ಇವನು ಅದನ್ನು ಹೇಳ್ತಾನೆ, ಇಲ್ಲಂತೆ ಅಲ್ಲಿ ಅಣ್ಣ ಎಲ್ಲೋ ಹೋದ್ನಂತೆ. ಎಲ್ಲೋಗಕ್ಕೆ ಸಾಧ್ಯ, ಎಲ್ಲೋದ್ವಿ ಅಂತ ಏನಾದ್ರು ಹೇಳಿದ್ರಾ ಅಂತ ಕೇಳ್ತಾನೆ. ಇಲ್ಲ ಅವ್ರು ಎಲ್ಲೋದ್ವಿ ಅಂತ ಹೇಳಿಲ್ಲ, ಬಟ್ ಅಲ್ಲಿಂದ ಹೋದರು ಅಂತ ಮಾತ್ರ ಹೇಳ್ತಾರೆ. ಮತ್ತು ಈಗ ಹೆಂಗೆ ಹುಡ್ಕೋದು ಅವ್ರನ್ನ ಅಂತ ನಿಧಿ ಕೇಳ್ತಾಳೆ. ಅಲ್ಲಿ ರಚನಾ ಕಣ್ಣಲ್ಲಿ ನೀರು ಹಾಕ್ಕೊಂಡು ಯೋಚನೆ ಮಾಡ್ತಿರ್ತಾಳೆ. ಆಗ ಜೀವ ಬಂದು, ಯಾಕ್ರಿ ರಚನಾ ಹೇಳ್ತಿದ್ರೆ, ನೀವು ಹಿಂಗೆ ಅಳ್ಬೇಡಿ, ನೀವು ಹಿಂಗೆ ಹತ್ರ ನಂಗೆ ಕೈಲಿ ಅದು ನೋಡೋದಕ್ಕಾಗಲ್ಲ, ನಿಮ್ಮನ್ನ ಅಳೋದಕ್ಕಲ್ಲ, ನಿಮ್ಮನ್ನ ಖುಷಿಗೆ ಇಟ್ಕೊಳ್ಳೋದಕ್ಕೆ ನಾನು ಇರೋದು ಅಂತ ಜೀವ ಹೇಳ್ತಾನೆ. ಇಲ್ಲ ಜೀವ ನಾನು ಕರೆಕ್ಟಾಗಿ ಕೇಳಿಸ್ಕೊಂಡಿದ್ದೀನಿ, ಅವ್ರು ಹೇಳಿದ್ದಾರೆ ಅಂತ ಹೇಳ್ತಾಳೆ. ಅದಕ್ಕೆ ಜೀವ ಹೇಳ್ತಾನೆ, ನಾನು ನೀವು ಸುಳ್ಳು ಹೇಳ್ತೀರಾ ಅಂತ ನಾನು ಹೇಳೋದಿಲ್ಲ, ನಾನು ಆ ವಿಷಯದಲ್ಲಿ ಅವ್ನು ಹೇಳೋದನ್ನು ನಾನು ನಂಬೋದು ಇಲ್ಲ, ನೀವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ ಅಂತ ಹೇಳ್ತಾಳೆ. ಆದರೆ ಇವ್ರಿಗೆ ಇದನ್ನೆಲ್ಲ ಮಾಡೋದ್ರಿಂದ ಏನು ಸಿಗುತ್ತೆ ಅಂತ ಅನ್ಕೋತಾ ಇರ್ತಾಳೆ. ಅದಕ್ಕೆ ಜೀವ ಹೇಳ್ತಾನೆ, ಅವ್ರು ಯಾಕೆ ಇದನ್ನೆಲ್ಲ ಮಾಡ್ತಾರೆ, ಅವ್ರು ನೀವೆಲ್ಲೋ ಏನೋ ಅಂದ್ಕೊಂಡು ಏನೋ ತಪ್ಪು ತಿಳ್ಕೊಂಡಿದ್ದೀರಾ ಅಂತ ಹೇಳ್ತಾನೆ. ಹಾಗಾಗಿ ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳಿದ್ರೆ, ಇಲ್ಲ ಜೀವ ನಾನು ತಪ್ಪು ಮಾಡಿಲ್ಲ, ನಾನು ನಂಬೋದು ಅಂದರೆ ನಿಮ್ಮೊಬ್ಬರನ್ನೇ, ನಿಮ್ಮನ್ನು ನಂಬೆ ನಾನು ಇಲ್ಲಿಗೆ ಮನೆ ಬಂದಿರೋದು ಅಂತ ಹೇಳಿ ಜೀವನ ತಪ್ಕೊಂಡು ಅಳೋದಕ್ಕೆ ಶುರು ಮಾಡ್ತಾಳೆ. ಅವನ್ನ ಸಂತೈಸಬೇಕಾಗಿರೋದು, ಅವ್ನು ಖುಷಿಯಾಗಿರಬೇಕಾಗಿರೋದು ಕರ್ತವ್ಯ ಅಂತ ಹೇಳಿ ಇಬ್ಬರು ಖುಷಿಯಾಗಿ ಅವಳನ್ನ ತಪ್ಕೊಂಡು ಇಬ್ಬರು ನಗ್ತಾ ಇರ್ತಾರೆ. ಆ ಖುಷಿಯಿಂದ ಇರಬೇಕು ಅಂತಲೇ ಕೃಷ್ಣನ ಟೀಮ್ ಇದನ್ನೆಲ್ಲ ಮಾಡಿದ್ದು. ಕೊನೆಗೂ ಅವರಿಬ್ಬರು ಖುಷಿಯಾಗಿ ನಗ್ತಾ ಇರ್ತಾರೆ. ಅವರಿಬ್ಬರು ರೂಮಿಗೆ ಇರ್ಬೇಕಾದ್ರೆ ಆಮೇಲೆ ಎಲ್ಲರೂ ಅಲ್ಲಿಗೆ ಬರ್ತಾರೆ. ಎಲ್ಲರೂ ಬಂದಾಗ ನೋಡಿದ್ರೆ ನೀವು ಹಿಂಗೆ ಇರೋದೇ ನಮ್ಗೆ ಖುಷಿ ಅಂತ ಹೇಳ್ತಾರೆ. ಹಾಗಾದ್ರೆ ಜೀವ ಮತ್ತು ರಚನಾ ಹೇಳ್ತಾರೆ, ಇಷ್ಟೆಲ್ಲ ತುಂಬ ಥ್ಯಾಂಕ್ ನೀವು ಇಲ್ಲಿ ಬಂದಿದ್ದಕ್ಕೆ, ನೀವು ಬಂದು ನಮ್ಮ ಮೂಡನ್ನ ಸರಿ ಮಾಡಿದ್ದಕ್ಕೆ ಅದಕ್ಕೊಂದು ಥ್ಯಾಂಕ್ಸ್, ನೀವು ಹಿಂಗೆ ಇರಬೇಕು, ಚೆನ್ನಾಗಿರಿ ಅಂತ ಹೇಳ್ತಾನೆ. ಅದಕ್ಕೆ ರಚನಾ ಹೇಳ್ತಾಳೆ, ಥ್ಯಾಂಕ್ಸ್ ಇಷ್ಟೆಲ್ಲ ಅಂತ ಹೇಳ್ತಾಳೆ. ನಾನು ಬಂದಿದ್ದು ಬಾಲಂಗೋಸ್ಕರ ಅಂತ ಹೇಳ್ತಾಳೆ ಅಷ್ಟೆಲ್ಲ. ಅವಾಗ ಅವರಿಬ್ಬರು ಗೊತ್ತಾಗಿ, ಓಹೋ ನೀವು ಬಂದಿದ್ದು ಬಾಲಂಗೋಸ್ಕರ, ನಮಗೋಸ್ಕರ ಅಲ್ಲ ಅಂತ ಹೇಳಿ ರೇಗ್ಸೋದಕ್ಕೆ ಶುರು ಮಾಡ್ತಾರೆ. ಆ ರೇಗ್ಸೋದಕ್ಕೆ ಶುರು ಮಾಡಿದಾಗ ಬಾಲನ ಹಚ್ಕೋತಾನೆ. ಇವರಿಬ್ಬರು ಮತ್ತೆ ಕಣ್ಣಲ್ಲೇ ಹೇಳ್ಕೊಂಡಿರ್ತಾರೆ. ಅವಾಗ ಕೃಷ್ಣ ಫ್ರೆಂಡ್ ಹೇಳ್ತಾನೆ, ನಾನು ಬಂದಿದ್ದು ನನ್ನ ಗರ್ಲ್ ಫ್ರೆಂಡ್ನ ನೋಡೋಕ್ಕೆ ಅಂತ. ಏನು ಹೇಳ್ತಿದ್ದೆ ಅಂತ ಜೀವ ಹೇಳಿದಾಗ, ಕೂಲ್ ನೀವು ಯಾಕೆ ಇಷ್ಟೊಂದು ಬೇಗ ಎಕ್ಸೈಟ್ ಆಗ್ತಿದ್ದೀರಾ, ನಾನು ಹಂಗೆ ಹೇಳೋದಲ್ಲ, ನನ್ನ ಫ್ರೆಂಡ್ ಅಂತ ಹೇಳೋಕ್ಕೆ ಬಂದೆ, ನೀವೇ ಬೇಗ ರಿಯಾಕ್ಟ್ ಮಾಡಿಬಿಟ್ರಿ ಅಂತ ಅವ್ನ ಫ್ರೆಂಡ್ ಹೇಳ್ತಾನೆ. ನಾನು ಶಕ್ತಿವಂತ, ನಾನು ಯುಕ್ತಿವಂತ, ನನಗೆ ಏನಾರು ಅಂತೀರ, ಏನಕ್ಕೆ ಎದುರ್ಸೋಕ್ಕೆ ಬರ್ತಿದ್ದೀರಾ ಅಂತ ಜೀವನ ಹತ್ರ ಬರ್ತಾನೆ. ಸರಿ ಆಯಿತು ಅಷ್ಟೆಲ್ಲ ಹೇಳ್ತಾರೆ. ಸರಿ ಅದನ್ನು ಹೊರಡ್ತೀವಿ, ಇಲ್ಲಿಂದ ತುಂಬ ಟೈಮ್ ಆಗಿದೆ ನಾವು ಬಂದು ಅಂತ ಹೇಳಿ ಕೃಷ್ಣ ಫ್ರೆಂಡ್ನ ಕರ್ಕೊಂಡು ಹೊರಡ್ತಾನೆ. ಬಾಲ ಅವ್ರನ್ನ ನಾನು ಬಿಟ್ಬಿಟ್ಟು ಬರ್ತೀನಿ ಅಂತ ಹೋಗ್ತಾನೆ. ಆವಾಗ ಕೃಷ್ಣನ ಇಟ್ಕೊಂಡು ನಿಂಗೆ ಖುಷಿ ಆಯ್ತಾ ಅಂತ ಹೇಳಿ ಇಬ್ಬರು ಖುಷಿನ ವ್ಯಕ್ತಪಡಿಸ್ಕೋತಾರೆ. ಎಲ್ಲರೂ ಖುಷಿಯಾಗಿರ್ತಾರೆ. ಮುಂದಿನ ಭಾಗ ಏನಾಗುತ್ತೆ ಕಾದು ನೋಡೋಣ.